ಈ ವೈಕುಂಠ ಏಕಾದಶಿಗೆ ನಾವು ಹೋಗಿದ್ದಂತ ಶ್ರೀ ಶ್ರೀನಿವಾಸ ದೇವಸ್ಥಾನವಿರುವಂತ ಈ ಊರಿನ ಹೆಸರು ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ. ಹಂಸಧ್ವಜನ ಮಗ ಸುದಾನ್ವನು ಆಳ್ವಿಕೆ ಮಾಡ್ತಿದ್ದಂತ ರಾಜ್ಯದ ರಾಜಧಾನಿ ಚಂಪಕಾಪುರಿ. ಚಂಪಕಾ ಪದಕ್ಕೆ ಇನ್ನೊಂದು ಅರ್ಥ ಸಂಪಿಗೆ. ಈ ಊರಿನ ಈಗಿನ ಹೆಸರು ಕೂಡ ಸಂಪಿಗೆ. ಇದು ನಮ್ಮ ತುಮಕೂರಿನ ತುರುವೇಕೆರೆ ತಾಲೂಕಿನಲ್ಲಿ ಇದೆ. 1400 ವರ್ಷಗಳಷ್ಟು ಹಳೆಯದಾದ ಈ ದೇವಸ್ಥಾನದಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರ ಜೊತೆ ಶ್ರೀ ಶ್ರೀನಿವಾಸ ಸ್ವಾಮಿಯವರು ಕೂಡ ನೆಲೆಸಿದ್ದಾರೆ. ವೈಕುಂಠ ಏಕಾದಶಿಯ ಹಿಂದಿನ ರಾತ್ರಿ ಇದೇ ಚಂಪಕಾಪುರಿ ವಿದ್ಯುತ್ ದೀಪಗಳಿಂದ ಮಿಂಚುತ್ತಾ ಇತ್ತು. ಹೂವಿನ ಅಲಂಕಾರ, ಸಪ್ತದ್ವಾರದ ಅಲಂಕಾರ, ಪ್ರಸಾದ ತಯಾರಿ ಜೊತೆ ವೈಕುಂಠ ಏಕಾದಶಿಯ ದಿನ ಸ್ವಾಮಿಯವರನ್ನು ನೋಡಲು ಬರುವಂತ 40 ರಿಂದ 50 ಸಾವಿರ ಭಕ್ತರಿಗಾಗಿ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ಆಶೀರ್ವಾದದಿಂದ ಅಡುಗೆಯ ಕೆಲಸ ಕೂಡ ಜೋರಾಗಿ ನಡೀತಿತ್ತು. ಬೆಳಗ್ಗೆ ಸಮಯ 5:30ಕ್ಕೆ ಗೋಪೂಜೆಯ ನಂತರ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನ ತೂಗುತ್ತಾ ಅಂದರೆ ಪ್ರಾಕಾರ ಉತ್ಸವದೊಂದಿಗೆ ಉತ್ತರ ದಿಕ್ಕಿನಲ್ಲಿರುವಂತಹ ವೈಕುಂಠ ದ್ವಾರದ ಕಡೆ ಸಾಕ್ತಾರೆ. ಈ ಅದ್ದೂರಿಯಾದ ಧಾರ್ಮಿಕ ಆಚರಣೆ, ಸಡಗರ ಹಾಗೂ ವಾದ್ಯವನ್ನ ಕೇಳ್ತಾ ಇದ್ರೆ ಶ್ರೀ ಸ್ವಾಮಿಯವರೇ ನಮ್ಮ ಕಣ್ಣೆದುರಿಗೆ ನಿಂತಿರೋ ರೀತಿ ಭಾಸವಾಯಿತು. ಮೆಲ್ಲ ಹೆಜ್ಜೆಯಲ್ಲಿ ಸಾಗುವಂತ ಈ ಉತ್ಸವ ಉತ್ತರ ದಿಕ್ಕಿನ ವೈಕುಂಠ ದ್ವಾರವನ್ನು ತೆರೆದು ಸ್ವಾಮಿಯವರನ್ನ ಉಯ್ಯಾಲೆಯಲ್ಲಿ ತೂಗು ಹಾಕ್ತಾರೆ. ಪೂಜಾ ವಿಧಾನಗಳ ನಂತರ ವರ್ಷದಲ್ಲಿ ಒಂದು ಬಾರಿ ಮಾತ್ರ ತೆರೆಯುವಂತ ಸ್ವರ್ಗದ ಬಾಗಿಲು ಅಂದರೆ ಉತ್ತರ ದಿಕ್ಕಿನ ವೈಕುಂಠ ದ್ವಾರದ ಮುಖಾಂತರ ಸ್ವಾಮಿಯವರ ಕೆಳಗಿನಿಂದ ಹೋಗಿ ದರ್ಶನವನ್ನ ಪಡೆದ್ರೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅನ್ನೋ ನಂಬಿಕೆ ಇದೆ. ಈ ಪುಣ್ಯ ದಿನ ಸ್ವಾಮಿಯವರ ದರ್ಶನ ಪಡೆದ ನಾವು ಪುನೀತರಾದವು. ಸಂಪಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಭಕ್ತಿನಿಷ್ಠೆ ಹಾಗೂ ಶ್ರಮವನ್ನ ನೋಡಿ ಬೆರಗಾದವು. ಈ ದೇವಸ್ಥಾನದಲ್ಲಿ ಇನ್ನೊಂದು ಪ್ರತೀತಿ ಇದೆ. ತಿರುಪತಿಗೆ ಹೋಗಿ ಹರಕೆಯನ್ನ ತೀರಿಸಲಿಕ್ಕೆ ಆಗದಂತ ಭಕ್ತರು ಸಂಪಿಗೆ ರಾಯನಲ್ಲಿಗೆ ಬಂದು ಹರಕೆಯನ್ನ ತೀರಿಸ್ತಾರೆ. ನಿಮಗೂ ಚಂಪಕಾಪುರಿ ರಾಯನ ದರ್ಶನ ಪಡೆಯೋದಕ್ಕೆ ಇಚ್ಛೆ ಇದ್ರೆ ಸಂಪಿಗೆಗೆ ಬನ್ನಿ.